ಜಗತ್ತಿನಲ್ಲಿ ಯುದ್ಧ ಪ್ರಾರಂಭ ಆಗಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ಸಂದೇಶ, ಅದು ಯಾವ ಸಂದೇಶ ಅಂದ್ರೆ ಈಗ ಪೆಟ್ರೋಲ್ ಡೀಸೆಲ್ನ ವೆಚ್ಚವನ್ನು ಕಡಿಮೆ ಮಾಡ್ರಿ, ಬಂಗಾರಗಳನ್ನು ಖರೀದಿ ಮಾಡೋದು ಒಂದು ಸ್ವಲ್ಪ ಮಿತವ್ಯಯವಾಗಿ ಖರೀದಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಈ ದೇಶದ ಜನರಿಗೆ ಕೊಟ್ಟಾರ. ಅದರ ಒಂದು ನಿಮಿತ್ತ ಇವತ್ತು ನಾನು ಈ ಇಲೆಕ್ಟ್ರಿಕಲ್ ಮೋಟರ್ ಸೈಕಲ್ ಮೇಲೆ ಬಂದು ಡಿ ಸಿ ಆಫೀಸ್ ತನಕ ಬಂದು ತಮ್ಮನ್ನೆಲ್ಲ ಭೇಟಿಯಾಗಿ ಈ ಜಿಲ್ಲೆಯ ಜನರಿಗೆ ಇದೊಂದು ಸಂದೇಶ ಕಳಿಸೋಣ ಅಂತಕ್ಕಂಥ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಕೂಡ ಇಲ್ಲಿ ಬಂದೀನಿ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಇದನ್ನು ಕಾಂಗ್ರೆಸ್ನವರು ವಿರೋಧ ಮಾಡಿ ಟೀಕೆ ಮಾಡ್ತಾರೆ. ಬೇಕ್ರಿ ನೋಡ್ರಿ, ಕಾಂಗ್ರೆಸ್ನವರು ಹೊಟ್ಟಿ ಕಿಚ್ಚ ಅಂತಾರಲ್ಲ, ಹೊಟ್ಟಿ ಕಿಚ್ಚ ಅಂದ್ರೆ ಗೊತ್ತಾಗ್ತದಲ್ಲ ನಿಮ್ಗೆ. ಕಾಂಗ್ರೆಸ್ನವರು ಹೊಟ್ಟಿ ಕಿಚ್ಚ, ಅವ್ರಿಗೆ ಏನು ಬಿದ್ರೂ ಮೋದಿಗೆ ಏನೂ ಮಾಡ್ಲಕ್ಕೆ ಆಗಲಾಗ್ಯದ, ಅದಕ್ಕೆ ಕಡೆ ಹಿಂಗೇರೆ ಹೇಳಿ ನಾವು ತೀರಿಸ್ಕೊಳ್ಳೋಣ ಅಂತೇಳಿ ಹೊಟ್ಟಿ ಕಿಚ್ಚಿಗಾಗಿ ಅದನ್ನೆಲ್ಲ ಮಾಡ್ಲಕತ್ತಾರ. ಮುಂದಿನ ದಿನಮಾನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ದ ಅಸ್ತಿತ್ವ ಉಳಿಯೋದಿಲ್ಲ ಅಂತಕ್ಕಂಥದ್ದು ವೈಯಕ್ತಿಕ ನನ್ನ ಅಭಿಪ್ರಾಯ. ಯಾಕಂತಂದರೆ ಅಲ್ಲಿ ಲೀಡರ್ಶಿಪ್ ಇಲ್ಲ, ಅಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ಸು ಅದೇನು ಗಾಂಧಿ ಮತ್ತು ನೆಹರು ಕಾಲದ ಕಾಂಗ್ರೆಸ್ ಇತ್ತು, ಅದು ಮುಣಿಗೆ ಹೋಗ್ಯದ. ಇದು ನೋಡ್ರಿ, ಇದು ಶರ್ಟ್ ಹಾಕೊಂಡು ಬರೋದು ಕಾಲನ. ಇದು ಒಬ್ಬ ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟ್ನಲ್ಲಿ ಈ ಹಂಗಳ ಹೊಟ್ಟಿ ತೋರಿಸ್ಕೊಂಡು ಬರ್ತಾನ. ಈ ಮಾನ ಮರ್ಯಾದೆ ಬೇಡ ಅವ್ರಿಗೆ. ಅವ್ರ ಅಜ್ಜ ಹಿಂಗೆ ಇದ್ನ, ಅವ್ರ ಅಮ್ಮ ಹಿಂಗೆ ಇದ್ಲ. ನೋಡಿ, ನಾಚಿಕೆ ಬರ್ತಕ್ಕಂಥ ಕೆಲಸ ಇವ್ರು ಮಾಡ್ಯಾರ. ಅದಕ್ಕೆ ದೇಶದಾಗ ಜನ ಎಲ್ಲ ಬ್ಯಾಸತ್ತು ಕಾಂಗ್ರೆಸ್ನವ್ರು ಬಿಟ್ಟು ಬೇರೆ ಬೇರೆ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳೇ ಕಾಂಗ್ರೆಸ್ ಈ ದೇಶದಲ್ಲಿ ಬರೋದಿಲ್ಲ, ಸತ್ಯಾನಾಶ ಆಗಿ ಹೋಗ್ತದೆ ಅಂತ ಹೇಳಿ